ಸರ್ ಮಂಜೇಗೌಡ ಅಂತ ನನ್ನ ಹೆಸರು. ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿ ನಮ್ಮೂರು. ಅಂಬುಗ ಅಂತ ಗ್ರಾಮ. ನಾನು ಹೆಚ್ಚು ಕಮ್ಮಿ ಒಂದು 8ರಿಂದ 10 ಬೋರ್ ಕೊರೆಸ್ದೆ. ಅದರಲ್ಲೆಲ್ಲ 1 ಇಂಚು ಅರ್ಧ ಇಂಚು ಬಂದಾಗ ಕೆಲವರಲ್ಲಿ ಬರಲೇ ಇಲ್ಲ. 500 ಅಡಿ 600 ಅಡಿವರೆಗೂ ಕೊರೆಸ್ದೆ. ಕೊನೆಗೆ ಯೂಟ್ಯೂಬಲ್ಲಿ ನೋಡ್ಕೊಬಿಟ್ಟು ನಾನು ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಬಿಟ್ಟು ಫೋನ್ ಮಾಡಿದೆ. ಫೋನ್ ಮಾಡಾದ್ಮೇಲೆ ಇಂಥ ದಿವಸ ಬರ್ತೀನಿ ಅಂದರು. ಬಂದರು, ಕೊರೆಸ್ತೆ. ಎಷ್ಟು ಅಂತ ಗೇಜು ಎಷ್ಟು ಬರುತ್ತೆ ನೀರು ಅಂತ ಕೇಳೋದಕ್ಕೆ, ಸರ್ ನೀವು ಕೊರೆಸಿ ನಿಮಗೆ ತೃಪ್ತಿ ಆಗೋರು ಎಲ್ಲಿವರೆಗೂ ಬರ್ತಿ 400 ಅಡಿವರೆಗೂ ಕೊರೆಸಿ ಅಂದರು. ಅವ್ರ ಲೆಕ್ಕಾಚಾರಕ್ಕೆ ನಾನು ಇದ್ದೆ, ರೆಡಿ ಇದ್ದೆ. ಆದರೆ ನಮ್ಮ ಅದೃಷ್ಟಕ್ಕೂ ಅವ್ರು ಕೊಟ್ಟದ ನೀರೋ ದೇವ್ರು ಕೊಟ್ಟದ ನೀರೋ ಗೊತ್ತಿಲ್ಲ. ಆದರೆ ನನಗೆ ಕೇವಲ 70 ಅಡಿ ನೀರು ಸ್ಟಾರ್ಟ್ ಆಗಿದ್ದು 200 ಅಡಿಗೆ ನಾನು ಕೊರೆಯೋಕೆ ಬಿಡಲಿಲ್ಲ, ಬೋರ್ನಾಗ ಕೊರೆಯೋಕೆ ಬಿಡಲಿಲ್ಲ. ಅಷ್ಟು ನೀರು ಅವ್ನು ಬೋರ್ನ ಆಫ್ ಮಾಡ್ಕೊಬಿಟ್ಟ. ನನಗೆ ಇನ್ನೂ ಒಂದು 20 ಅಡಿ 40 ಅಡಿ ಹಾಕ್ಬೇಕು ಕಣೆ ನೀನು ಅಂದೆ. ಆಯಿತು ಅಣ್ಣ, ಒಂದು ಲೆಂತ್ ಮಾತ್ರ ಹಾಕ್ತೀನಿ, ಬಾಕಿದು ಹಾಕೋಕ್ಕಾಗಲ್ಲ ಅಣ್ಣ, ಕೊರೆಯೋಕ್ಕಾಗಲ್ಲ ಇಲ್ಲ ಅಂದರೆ. ನನಗೇನಂತೆ ಸುಮ್ಮನೆ ನೀರು ಆಮೇಲೆ ವೇಸ್ಟ್ ಆಗುತ್ತೆ ಅದಾಗುತ್ತೆ ಏನೇನು ಹೇಳಿದರು. ಆಮೇಲೆ ಸಾಕು ಅಂತ ಇದು ಮಾಡಿದೆ. ಒಳ್ಳೆ ಫಾರ್ಮೇಷನ್ ಎಲ್ಲ ಒಳ್ಳೆ ಫಾರ್ಮೇಷನ್ ಸಿಕ್ತು. ಸ್ಟೋನ್ ಎಲ್ಲ ಒಳ್ಳೆ ಸೈನ್ಸ್ ಒಳ್ಳೇದಾಯಿತು. ಅವರಿಂದ ರಾಜೇಶ್ ಅಂತ ಹುಡುಗನಿಂದ ಒಳ್ಳೇದಾಯಿತು. ಇನ್ನೂ 32 ವರ್ಷ ಅಂತೆ. ತುಮಕೂರು ಡಿಸ್ಟಿಕ್ಕು. ಸರ್ ಇದು ಯಾವ ಊರು ಬರುತ್ತೆ? ಇದು ಅಂಬುಗ ಅಂತ, ಹಾಸನ ತಾಲೂಕು. ಅಂಬುಗ ಗ್ರಾಮ ಪಂಚಾಯತಿ, ಅಂಬುಗ ವಿಲೇಜು. ಹಾಸನ ತಾಲೂಕು, ಹಾಸನ ಡಿಸ್ಟಿಕ್ಕಿನಾ? ಓಕೆ. ವಿಡಿಯೋ ಆಗ್ತದೆ. ಆನ್ ಮಾಡಿದ್ರಲ್ಲ ವಿಡಿಯೋ? ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಂಡು ಯೂಟ್ಯೂಬಲ್ಲಿ ಸಿಕ್ಕೊಂಡು ಗೂಗಲಲ್ಲಿ ನೋಡಿದ್ರು ಬಿಟ್ಕೊಂಡು.
ಇನ್ನೇನು ಹೋದ್ವಲ್ಲ ಇಲ್ಲಿ ನಾವು ನಿಲ್ಲುವ